ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ 1 ಪುಸ್ತಕ ಇದು. ಈ ಒಂದು ಪುಸ್ತಕದೊಳಗೆ ಯಾವುದ್ರ ಬಗ್ಗೆ ನಾನು ತಿಳಿಸಿದೆ ಪ್ರೀವಿಯಸ್ ಕ್ಲಾಸ್ನೊಳಗೆ ಅಂತಂದ್ರೆ ಇಲ್ಲಿ ಪರಿವಿಡಿ ನೋಡ್ತಾ ಹೋಗೋಣ. ಎಸ್, ನಾವು ಚಿಕ್ಕದಾಗಿ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ, ಸುಲಭವಾಗಿ ಹೇಳ್ತಾ ಹೋಗಿದ್ದೀನಿ. ಗದ್ಯ ಭಾಗ ಒಟ್ಟಿಗೆ ಬಾಳುವ ಆನಂದ, ನದಿ ಆಳದ ಬಗ್ಗೆ, ಪದ್ಯ ಭಾಗದಲ್ಲಿ ಗಿಡ ಮರದ ಬಗ್ಗೆ, ಇದು ಪೂರಕ ಪಾಠದಲ್ಲಿ ಕಾಮನಬಿಲ್ಲೆ ಆಲ್ರೆಡಿ ನಾನು ವಿಡಿಯೋಗಳನ್ನು ಅಂತ ಇದ್ದೇನೆ. ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಏನ್ ತಿಳಿಸ್ತಾ ಇದ್ದೀನಿ, ಪದ್ಯ ಭಾಗದಲ್ಲಿ ನೋಡಿದ್ರೆ ಪದ್ಯ ಭಾಗದಲ್ಲಿ 2ನೇ ಪದ್ಯ ಆಗಿರ್ತಕ್ಕಂತಹ 2ನೇ ಪದ್ಯ ಯಾವುದು ಅಂದ್ರಿಗಿನ ಸ್ವಾತಂತ್ರ್ಯದ ಹಣತೆ. ಇದನ್ನ ಯಾರು ರಚನೆ ಮಾಡಿದ ಅಂದ್ರಿಗಿನ KS ನಿಸಾರ್ ಅಹಮದ್ ಅವರು. ಕಾಣ್ತಾ ಇದಾರ, ಇವರೇನೆ. ಇಲ್ಲಿ ಇದರಲ್ಲಿ ಕೃತಿಕಾರರ ಪರಿಚಯ, ಪದಗಳ ಅರ್ಥ, ಅಭ್ಯಾಸ ಎಲ್ಲವನ್ನು ಕೂಡ ನಿಮಗೆ ಸುಲಭವಾಗಿ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ರೀಚ್ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ನೋಟ್ಸ್ ಬರೆಯೋದ್ ಮುಂಚೆ ಪದಗಳ ಅರ್ಥ ನಾವು ತಿಳಿತಾ ಹೋಗೋಣ, ಓಕೆನಾ? ಪದಗಳ ಅರ್ಥ: ಅರಿವೆ ಅಂದ್ರೆ ಬಟ್ಟೆ ಅಂತಕ್ಕಂಥದ್ದು, ಗಳಿಕೆ ಅಂದ್ರೆ ಸಂಪಾದನೆ ಅಂತಕ್ಕಂಥದ್ದು, ಗೃಹ ಅಂದ್ರೆ ಮನೆ ಅಂತಕ್ಕಂಥದ್ದು, ಘನತೆ ಅಂದ್ರೆ ಶ್ರೇಷ್ಠತೆ ಅಂತಕ್ಕಂಥದ್ದು, ತೈಲ ಅಂದ್ರೆ ಎಣ್ಣೆ ಅಂತಕ್ಕಂಥದ್ದು, ಆನಂತರ ಬೆಸೆ ಅಂದ್ರಿಗಿನ ಒಂದಾಗುವುದು ಅಂತೇಳಿ, ಮೊಳಕೆ ಅಂದ್ರೆ ಕುಡಿ ಅಂತಕ್ಕಂಥದ್ದು, ಪಗಡೆ ಅಂದ್ರೆ ಒಂದು ಬಗೆಯ ಆಟ ಅಂತಕ್ಕಂಥದ್ದು, ಪಾಯ ಅಂದ್ರೆ ಬುನಾದಿ, ಹಣತೆ ಅಂದ್ರೆ ದೀಪ ಅಂತಕ್ಕಂಥ ಅರ್ಥ ಕೊಡುತ್ತೆ. ಪದಗಳ ಅರ್ಥ ನಮ್ಗೆ ಯಾಕೆ ಬೇಕು ಅಂದ್ರೆ ನಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ಲಿಕ್ಕೆ ಬೇಕು, ಜೊತೆಗೆ ಪದ್ಯವನ್ನು ಓದುವಾಗ ಓಕೆನಾ ಈಸಿಯಾಗಿ ಅರ್ಥ ಆಗುತ್ತೆ. ಈ ಪದಗಳ ಅರ್ಥ ನಮಗೆ ಗೊತ್ತಿದ್ರೆ ಮಾತ್ರ. ಓಕೆ, ಅದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ? ಅಭ್ಯಾಸ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಹೇಳಿದ್ರೆ, ಓಕೆನಾ? ಇವ್ ನೋಡ್ತಾ ಹೋಗೋಣ ಯಾವ ರೀತಿ ಬ್ರೇಕ್ ನೋಟ್ಸ್ ತಿಳಿಸ್ತೀನಿ. ಪದ್ಯ 2 ಅಂತಕ್ಕಂಥ ಚಿಕ್ಕನ ಅಕ್ಷರ ಬರ್ರಿ. ಅಂತರ ಸ್ವಾತಂತ್ರ್ಯದ ಹಣತೆ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಿನ ಅಂಡರ್ಲೈನ್ ಮಾಡಿ. ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಅಧ್ಯಯನ ಅಥವಾ ಪದ್ಯದ ಅಭ್ಯಾಸ ಯಾವತ್ತು ಬರ್ತಿರ್ತಾರ ಆ ಡೇಟ್ ನಲ್ಲಿ ಬರಿತಾ ಹೋಗಿ. ಇಲ್ಲಿ ಕೃತಿಕಾರರ ಪರಿಚಯ ಮೊದಲು ಬರೀಬೇಕಾಗುತ್ತೆ ಅಥವಾ ಕವಿ ಪರಿಚಯ ಅಂತ ಮೊದಲು ಬರೀಬೇಕಾಗುತ್ತೆ. ಇಲ್ಲಿ ಕವಿ ಯಾರು ಅಂದ್ರೆ KS ನಿಸಾರ್ ಅಹಮದ್ ಅವರು. ಇವ್ರು ಕಾಣ್ತಾ ಇದಾರೆ, ಇವರೇನೆ. ಜನನ 5 ಫೆಬ್ರವರಿ 1936 ಅಂತ ನೋಡ್ಬೋದು. ಜನ್ಮಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಅಂತಕ್ಕಂಥದ್ದು. ಇವರ ತಂದೆ ಹೆಸರು ಅಂದ್ರಿಗಿನ ಶೇಖ್ ಹೈದರ್ ಅವರು, ತಾಯಿ ಹಮೀದಾ ಅವರು. ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು? ಅಧ್ಯಾಪಕರಾಗಿ ಇವರು ಕೆಲಸ ಮಾಡ್ತಾ ಇದ್ರು ಅಂತ ನೋಡ್ಬೋದು. ಅದಾದ ನಂತರ ಕೃತಿಗಳು: ಮನಸ್ಸು ಗಾಂಧಿ ಬಜಾರು, ನಿತ್ಯೋತ್ಸವ ಅಂತಕ್ಕಂಥ ಕೃತಿ ರಚನೆ ಮಾಡಿದರೆ. ಅದೇ ರೀತಿಯಾಗಿ ನೆನೆದವರ ಮನದಲ್ಲಿ ಅಂತಕ್ಕಂಥದ್ದು, ಸುಮೂರ್ತ ಅಂತಕ್ಕಂಥದ್ದು. ಇವರಿಗೆ ಪ್ರಶಸ್ತಿ, ಪ್ರಮುಖ ಪ್ರಶಸ್ತಿಗಳು ನೋಡೋದಾರಲ್ಲಿ ಪ್ರಶಸ್ತಿ ಅನೇಕ ಬಂದಿವೆ. ಪ್ರಮುಖವಾಗಿ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಇವರು ನಿಧನ ಮರಣ ಯಾವಾಗಾದ್ರು ಅಂದ್ರಿಗಿನ 3 ಮೇ ಅಂದ್ರೆ 3/5ನೇ ತಿಂಗಳು 2020 ಅಂತ ನೋಡಬಹುದು. ಓಕೆನಾ? ಹಾಗಾದ್ರೆ ಮುಂದೆ ಇಲ್ಲಿ ಅಭ್ಯಾಸ ಇದಾವೆ. ಅಭ್ಯಾಸವನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡ್ತಾ ಹೋಗೋಣ. ಓಕೆನಾ? ರೈಟ್, ಅಭ್ಯಾಸ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ. ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರ್ರಿ. ಇದರಲ್ಲಿ ಮೊದಲನೇ ಪ್ರಶ್ನೆ: ಸದಾ ಉರಿಯುತ್ತಿರಬೇಕಾದುದು ಯಾವುದು ಅಂತ ಕೇಳಿದ್ರೆ ಸೇಮ್ ಅದೇ ರೀತಿಯಾಗಿ ಉತ್ತರ ಬರಿತಾ ಹೋಗಿ. ಉತ್ತರ ನೋಡಿ, ಇದೇ ರೀತಿ ಬರಿತಾ ಹೋಗಿ. ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯದ ಎಂಬ ಹಣತೆ. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆನಾ? ರೈಟ್. ಎರಡನೇದು: ಧೀರ ಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಅಂತ ಕೇಳಿದ್ರೆ ಉತ್ತರ: ಧೀರ ಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿನ ಆಹಾರವನ್ನು ಕೈ ಹಾಕಿ ತೆಗೆದುಕೊಳ್ಳಬಲ್ಲರು ಅಂತಕ್ಕಂಥದ್ದು. ಇಷ್ಟು ನೆನ್ಪಿಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಅದಾದ ನಂತರ ಮೂರನೇ ಪ್ರಶ್ನೆ ಇದೆ. ಮೂರನೇ ಪ್ರಶ್ನೆ ಏನಿದೆ ಅಂದ್ರಿಗಿನ ಮೊಳಕೆ ಉಂಟಾದುದು ಹೇಗೆ ಅಂತ ಕೇಳಿದ್ರೆ ಹೆಂಗ್ ಉಂಟಾಗಿದೆ ಅಂದ್ರಿಗಿನ ಉತ್ತರ: ವ್ಯಕ್ತಿಯ ಬೆವರನ್ನು ಹೀರಿಕೊಂಡು ಮೊಳಕೆ ಮರವಾಗಿ ಬೆಳೆಯುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ನಾಲ್ಕನೇ ಪ್ರಶ್ನೆ: ನಮ್ಮ ಗಮನ ಯಾವುದರ ಕಡೆ ಸಲ್ಲಬೇಕು ಅಂತ ಕೇಳಿದ್ರೆ ಉತ್ತರ ಅದೇ ರೀತಿಯಾಗಿ ಬರಿತೋಗಿ. ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು. ಸಾಧನೆಯ ಅಂತ ನೆನ್ಪಿಟ್ರೆ ಸಾಕು, ಸಲ್ಲಬೇಕು ಅಂತಕ್ಕಂಥದ್ದು ಬರೆದುಕೊಳ್ಳಿ, ಫುಲ್ ಸ್ಟಾಪ್ ಇರ್ಲಿ. ಓಕೆನಾ? ಇದಾದ ನಂತರ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ಮಕ್ಳೇ, ಇಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಇದೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಿದೆ. ಓಕೆನಾ? ಇದು ನೋಡಿ, ಸದಾ ಕೊಟ್ಟಿದ್ದಾರೆ, ಕೊನೆ ಘನತೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲಿದೆ ನೋಡಿದ್ರೆ ಇದು ಪೂರ್ಣಗೊಳಿಸ್ಬೇಕಾಗುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮಕ್ಕಳೇ.
ನೋಡಿ ಇದಂತಕ್ಕಂಥದ್ದು ಇಲ್ಲಿ ಇದೆಯಲ್ಲ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಈ 3 ಸಾಲುಗಳನ್ನ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಬರಿಬೇಕಾಗುತ್ತೆ. ಓಕೆನಾ, ಪೂರ್ಣಗೊಳಿಸ್ತಾ ಹೋಗಿ. ಓಕೆನಾ, ರೈಟ್. ನೆಕ್ಸ್ಟ್ ಏನ್ ನೋಡ್ತೋಣ. ಇಲ್ಲಿ ನೋಡಿ, ಅದ ನಂತರ ಸಾಗಿದಂತೆ ದವನವರೆಗಿದೆ. ಯಾವುದಿದು ಅಂತಂದ್ರಿನ ಎಸ್, ಯಾವ್ದು ನೋಡ್ತೋಣ. ಇಲ್ಲಿದೆ ನೋಡಿ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಅಂತಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ನೀವು ಬರೆದು ಕಂಠಸ್ಥ ಹಾಕಿ. ಓಕೆ ಓಕೆ, ಇದಾಯ್ತಲ್ಲ. ಈಗ ವ್ಯಾಕರಣ ಮಾಹಿತಿ ಇದೆ, ಅದು ತಿಳಿತೋಣವಾ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವ್ದ್ರ ಬಗ್ಗೆ ಅಂದ್ರೆ ಗುಣ ವಿಶೇಷಣ ಬಗ್ಗೆ ತಿಳಿಸಿದ್ದಾರೆ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣ ಅಂತ ಕರೀತೇವೆ. ಹಾಗಾದ್ರೆ ನಾಮಪದ ಅಂತಂದ್ರೆ ಏನು ಅಂದ್ರೆ ಯಾವುದೇ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ ಅಥವಾ ಭಾವ ಅಥವಾ ಗುಣದ ಬಗ್ಗೆ ಹೇಳ್ತಕ್ಕಂಥದ್ದು ನಾಮಪದ ಆಗಿರುತ್ತೆ. ಓಕೆನಾ, ಇಲ್ಲಿ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾನೆ ಯಾವುದ್ರ ಬಗ್ಗೆ, ಗುಣ ವಿಶೇಷಣ ಬಗ್ಗೆ. ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಕರಿಯ ಮೊಲವಿದೆ, ಕರಿ ಅಂತಕ್ಕಂಥ ಅಂಡರ್ಲೈನ್ ಮಾಡಿದ್ದಾನೆ. ಇಲ್ಲಿ ನೋಡಿ, ಇದು ಮುಗಿಸ್ತೇನೆ ನೋಡಿ. ರಿತೇಶನ ಬಳಿ ಮೊಲವಿದೆ ಅಂದ್ರೆಗಿನ ಅಲ್ಲಿ ವಿಶೇಷಣ ಏನಿಲ್ಲ. ಕರಿಯ ಅಂತಂದ್ರೆಗಿನ ಇದು ಗುಣ ವಿಶೇಷ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ಹೇಳ್ತದೆ, ಆದ ಕಾರಣ ಇದು ಕರಿಯ ಅಂತಕ್ಕಂಥದ್ದು ಗುಣ ವಿಶೇಷಣ ಆಗಿರುತ್ತೆ. ಮುಂದೆ ನೋಡ್ತೋಣ. ಕಾಂಚನ ಸುಂದರ ಹುಡುಗಿ. ಓಕೆನಾ, ಕಾಂಚನ ಹುಡುಗಿ ಅಂದ್ರೆ ಏನು ವಿಶೇಷ ಐತೆ, ಏನು ವಿಶೇಷ ಇಲ್ಲ. ಕಾಂಚನ ಎಂತ ಹುಡುಗಿ ಅಂತ ನಾವು ಪ್ರಶ್ನೆ ಹಾಕಿದಾಗ ಸುಂದರ ಅಂತಕ್ಕಂಥದ್ದು ಇಲ್ಲಿ ಗುಣ ವಿಶೇಷಣ ಆಗಿರುತ್ತೆ. ಓಕೆ, ಆ ನಂತರ ದರ್ಶಿನಿ ಲಂಗವನ್ನು ತೊಟ್ಟಿದ್ದಾಳೆ. ಇದೇನು ಸರಳವಾಗಿದೆ. ದರ್ಶಿನಿ ಹೆಂಗಿದ್ದಾಳೆ, ಎಂತ ಲಂಗ ತೊಟ್ಟಿದ್ದಾಳೆ, ಇಲ್ಲಿ ನೋಡಿ ಕೆಂಪು ಅಂತಕ್ಕಂಥದ್ದು ಗುಣ ವಿಶೇಷಣ ಆಗಿರುತ್ತೆ. ಇಲ್ಲ ಮೂರನೇದು, ರಘುವಿನ ಹತ್ತಿರ ದೊಡ್ಡ ವಿಮಾನವಿದೆ. ಇಲ್ಲಿ ನೋಡಿ, ರಘುವಿನ ಹತ್ತಿರ ವಿಮಾನವಿದೆ ಅಂದ್ರೆ ಏನು ವಿಶೇಷ ಏನಿಲ್ಲ. ರಘುವಿನ ಹತ್ತಿರ ದೊಡ್ಡ ವಿಮಾನವಿದೆ, ಚಿಕ್ಕ ವಿಮಾನವಿದೆ ಅಂತಕ್ಕಂಥದ್ದು ಏನಿದ್ರೆ ಏನಿಲ್ಲ, ಅಂಡರ್ಲೈನ್ ಮಾಡಿದ್ರೆ ಇದೇನಾಗುತ್ತೆ, ಗುಣ ವಿಶೇಷಣ ಆಗುತ್ತೆ. ಓಕೆನಾ, ರೈಟ್. ಇಲ್ಲಿ ನೋಡಿ, ಇಲ್ಲಿ ಅಡಿಗೆರೆ ಇಳೆಯಲಾದ ಸುಂದರ, ಕೆಂಪು, ದೊಡ್ಡ. ಸುಂದರ, ಕೆಂಪು, ದೊಡ್ಡ ಈ ಪದಗಳನ್ನು ಗಮನಿಸಿರಿ. ಬಣ್ಣ, ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಾಗಿವೆ. ಇವುಗಳನ್ನು ಗುಣ ವಿಶೇಷಣಗಳು ಎಂತಾರೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ, ಇಲ್ಲಿ ವ್ಯಾಕರಣ ಮಾಹಿತಿ ಇಲ್ಲ ಅಂತ ತಿಳಿಸ್ತಾ ಹೋಗ್ತೇನೆ. ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಓಕೆ, ಅಭ್ಯಾಸ, ಭಾಷಾಭ್ಯಾಸ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ನೀಡಿದ್ದಾರೆ. ಓಕೆ, ಗುಣ ವಿಶೇಷಣ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಅವ್ರು ಕೇಳಿದ್ದಾರೆ. ಇದು ನೋಡ್ತಾ ನೋಡುವ. ಇಲ್ಲಿ ಭಾಷಾಭ್ಯಾಸ ಅಂತ ಬರಿತಾ ಹೋಗಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ಗುಣ ವಿಶೇಷಣ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಓಕೆನಾ, ಇಲ್ಲಿ ಉತ್ತರ. ನಾಮಪದದ ವಿಶೇಷಣ ಗುಣವನ್ನು ತಿಳಿಸುವ ಅಥವಾ ಪದವೇ ಗುಣ ವಿಶೇಷಣ ಅಂತ ಕರಿತೇವೆ. ಉದಾಹರಣೆಗೆ ಇಲ್ಲಿ ಉದಾಹರಣೆ ನಾನು ತಿಳಿಸ್ತಾ ಹೋಗಿದ್ದೀನಿ. ಯಾವ ಅಂತ ನೋಡಿದಾರೆ ಇಲ್ಲಿ. ಓಕೆ, ಕಾಣ್ತಾ ಇದೆಯಾ? ಎಸ್, ರಿತೇಶನ ಬಳಿ ಕರಿಯ ಮೊಲವಿದೆ. ಓಕೆನಾ, ಇಲ್ಲಿ ಕರಿ ಅಂತಕ್ಕಂಥದ್ದು. ರಾಮನು ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಅಂತಕ್ಕಂಥದ್ದು. ಆನೆ ದೊಡ್ಡ ಪ್ರಾಣಿಯಾಗಿದೆ, ದೊಡ್ಡ ಅಂತಕ್ಕಂಥದ್ದು. ಗಿಳಿಯು ಹಸಿರು ಬಣ್ಣದಲ್ಲಿದೆ, ಹಸಿರು ಅಂತಕ್ಕಂಥದ್ದು. ಓಕೆನಾ, ವಿವರಣೆ. ಕರಿ, ಒಳ್ಳೆಯ, ದೊಡ್ಡ, ಹಸಿರು ಎಂಬ ಪದಗಳು ನಾಮಪದಗಳ ಗುಣವನ್ನು ತಿಳಿಸುತ್ತದೆ. ಆದ್ದರಿಂದ ಇವು ಏನಾಗಿರ್ತವೆ ಅಂದ್ರೆ ಗುಣ ವಿಶೇಷಣ ಆಗಿರ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ಮಕ್ಕಳೇ, ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣ ವಿಶೇಷಣನ್ನು ಗುರುತಿಸಿ ಅಡಿಗೆರೆ ಹಾಕಿರಿ. ಎಲ್ಲ ಬರೆದು ಅಡಿಗೆರೆ ಹಾಕಿ ಯಾವುದು ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಸೇಮ್ ಅದೇ ರೀತಿಯಾಗಿ ಬರಿತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಗುಣ ವಿಶೇಷಗಳನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಅಂತೇಳಿ ನೋಡ್ತಾವ. ಮೊದಲನೇ, ಲಾರಿಯು ತುಂಬಾ ಲಗೇಜ್ ಅನ್ನು ಹೋರಬಲ್ಲದು. ನೋಡಿ, ಇಲ್ಲಿ ಏನು ಗುಣ ವಿಶೇಷಣ, ಲಾರಿಯು ಲಗೇಜ್ ಅನ್ನು ಹೋರಬಲ್ಲದು. ಇದರಲ್ಲಿ ಏನು ವಿಶೇಷ ಅಂದ್ರೆ ತುಂಬಾ ಅಂತಕ್ಕಂಥದ್ದು. ಓಕೆ, ಎರಡನೇದು, ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ. ಓಕೆನಾ, ವಿಮಾನ ನಿಲ್ದಾಣದಲ್ಲಿ ಅತಿಥಿಗಳ ಕೊಠಡಿಗಳಿರುತ್ತವೆ ಅಂತಂದ್ರೆ ಏನು ವಿಶೇಷ ಇಲ್ಲ, ವಿಶೇಷ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಗುಣ ವಿಶೇಷಣ ಆಗಿರುತ್ತೆ. ಮೂರನೇದು, ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ. ನೋಡಿ, ವಿಮಾನ ನಿಲ್ದಾಣ ಸುಂದರವಾಗಿದೆ ಅಂದ್ರೆ ಏನಿಲ್ಲ, ತುಂಬಾ ಅಂತಕ್ಕಂಥದ್ದಾಗಿರುತ್ತೆ, ತುಂಬಾ ಸುಂದರವಾಗಿದೆ ಅಂತಕ್ಕಂಥ. ನಾಲ್ಕನೇದು, ಹಡಗು ಬಹಳ ದೊಡ್ಡದಾಗಿದೆ. ನೋಡಿ, ಹಡಗು ದೊಡ್ಡದಾಗಿದೆ ಅಂದ್ರೆ ಏನು ವಿಶೇಷ ಏನಿಲ್ಲ, ಹಡಗು ಬಹಳ ಅಂತಕ್ಕಂಥದ್ದು. ಐದನೇ ನೋಡಿ ಮಕ್ಕಳೇ, ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ.
ಓಕೆನಾ? ಹಾಗಾದ್ರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥ ನೀವು ತಿಳಿಸ್ತಾ ಹೋಗಿ. ಕಾಮೆಂಟ್ಸಲ್ಲಿ ಕಾಮೆಂಟ್ ಗೊತ್ತಾಗದ ಪಕ್ಷದೊಳಗೆ ನನಗೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಉತ್ತರವನ್ನು ಹಾಕ್ತಾ ಹೋಗ್ತೇನೆ. ಓಕೆನಾ? ನಿಮಗೆ ಗೊತ್ತಿದ್ದ ಪಕ್ಷದಲ್ಲಿ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಅದಾದ ನಂತರ ಇಲ್ಲಿ ಈ ಕೊಟ್ಟಿದ್ದಾರೆ ಓದಿಗೆ ಮನ್ನಣೆ ಅಂತಕ್ಕಂಥದ್ದು. ಯಾವುದು ಅಂದ್ರಿಗಿನ ಕೆ.ಎಸ್. ನಿಸಾರ್ ಅಹಮದ್ ಅವರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಯಿರಿ. ಕೆ.ಎಸ್. ನಿಸಾರ್ ಅಹಮದ್ ಅವರ ನಿತ್ಯೋತ್ಸವವನ್ನು ಸಂಗ್ರಹಿಸಿ ಹಾಡಿರಿ ಅಂತ ಕೊಟ್ಟಿದ್ದಾರೆ. ಇದು ನಿಮ್ಮ ಶಿಕ್ಷಕರ ಹತ್ರ ಪುಸ್ತಕಗಳಿದ್ದರೆ ಓದಿ ಅಥವಾ ಗ್ರಂಥಾಲಯ ಇದ್ರೆ ತೆಗೆದುಕೊಂಡು ಓದಬಹುದು. ಓಕೆನಾ ಮಕ್ಕಳೇ? ಅದಾದ ನಂತರ ಶುಭ ನುಡಿ ಅಂತ ಕೊಟ್ಟಿದ್ದಾರೆ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ ಅಂತಕ್ಕಂಥದ್ದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ದು ನಿಮಗೆ ಶುಭ ನುಡಿಗಳನ್ನು ನೀಡಿದ್ದಾರೆ. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.